ಮಂಗಳೂರಿನ ಹೊಸಬೆಟ್ಟು ಕಡಲ ತೀರಕ್ಕೆ ಪ್ರವಾಸಕ್ಕೆ ಬಂದಿದ್ದಂತಹ 4 ಜನ ನೀರು ಪಾಲಾಗಿದೆ. ಅದರಲ್ಲಿ ಈಗ 3 ಜನರ ಮೃತದೇಹ ಸಿಕ್ಕಿರುವಂಥದ್ದು. ಈಗಾಗಲೇ ನೋಡ್ಬೋದು ನೀವು ಮಂಗಳೂರಿನ ಹೊಸಬೆಟ್ಟು ಕುಲಾಯಿ ಜಟ್ಟಿಯಲ್ಲಿ ಒಂದು ಕಾರ್ಯಾಚರಣೆಯನ್ನು ಅಲ್ಲಿನ ಸ್ಥಳೀಯ ಮೀನುಗಾರರು ಮತ್ತು ಇಲ್ಲಿನ ಒಂದಷ್ಟು ಸ್ಥಳೀಯರು ಮಾಡ್ತಾ ಇರುವಂಥದ್ದು. ಮಂಗಳೂರು ಹೊರವಲಯದ ಕುಲಾಯಿ ಬಳಿಯ ಹೊಸಬೆಟ್ಟು ಬೀಚ್ ಬಳಿ ನಡೆದಿದೆ. ಬೆಂಗಳೂರಿನಿಂದ ನಿನ್ನೆ ಪ್ರವಾಸಕ್ಕೆ ಬಂದಿದ್ದರು ಈ 4. ಬೀದರ್ನ ಪರಮೇಶ್ವರ್ ಮತ್ತು ಚಿತ್ರದುರ್ಗದ ಮಂಜುನಾಥ್, ಶಿವಮೊಗ್ಗದ ಶಿವಕುಮಾರ್ ಮತ್ತು ಬೆಂಗಳೂರಿನ ಸತ್ಯವೇಳು ಅನ್ನುವಂಥವರು ಪ್ರವಾಸಕ್ಕೆ ಬಂದಂಥದ್ದು. ಅದರಲ್ಲಿ ಶಿವಕುಮಾರ್, ಸತ್ಯವೇಳು ಈಗಾಗಲೇ ಮೃತದೇಹ ಪತ್ತೆಯಾಗಿದೆ. ಸುರತ್ಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿರುವಂಥದ್ದು ನೀವು ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು. ಈಗಾಗಲೇ ಈ ಒಂದು ಭಾಗದಲ್ಲಿ ಅಂದರೆ ಸಾಕಷ್ಟು ರಫ್ ಇರುವಂಥ ಸಮುದ್ರ, ಈ ಭಾಗದಲ್ಲಿ ಹೆಚ್ಚು ಪ್ರವಾಸಿಗರು ಬರ್ತಾರೆ. ಹೆಚ್ಚಿನ ರೆಸಾರ್ಟ್ಗಳು ಮತ್ತು ಈ ಭಾಗದಲ್ಲಿ ಹೆಚ್ಚಿನ ಟೂರಿಸ್ಟ್ ಜಾಗಗಳು ಇರುವಂಥ ಕಾರಣದಿಂದಾಗಿ ಇಲ್ಲಿಗೆ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಹೀಗಾಗಿ ಈ ಒಂದು ಜಾಗಕ್ಕೂ ಕೂಡ ಅವರು ಪ್ರವಾಸಿಗರು ಬಂದಿದ್ದರು, ಹೋಮ್ ಸ್ಟೇಯಲ್ಲೆಲ್ಲ ತಂಗಿದ್ರು ಅನ್ನುವಂಥ ಮಾಹಿತಿನೂ ರಕ್ಷಣೆ ಕಾರ್ಯಾಚರಣೆಯನ್ನು ಮಾಡಿ ಇಲ್ಲಿ ಒಂದಷ್ಟು ರಕ್ಷಣೆಗೆ ಕಾರ್ಯಾಚರಣೆ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಲಾಯಿತು. ಆದರೆ ಅವರಿಗಾಗಲೇ ಮೃತಪಟ್ಟಿದ್ದಾರೆ. ಇನ್ನು ಅದನ್ನು ಮಾಡಿದಂಥ ಸ್ಥಳೀಯರಿದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಸರ್, ಈಗ ಎಷ್ಟೊತ್ತಿಗೆ ಘಟನೆ ಆಗಿರುವಂಥದ್ದು ನಿಮಗೆ? ಮಧ್ಯಾಹ್ನ ಮಾಹಿತಿ ಸಿಕ್ಕಿತು ಸರ್. ಇದು ಮತ್ತು ಎಷ್ಟು ಹೇಳಿದ್ರು ಕೇಳೋದಿಲ್ಲ. ಬಂದು ಸ್ವಲ್ಪ ಅಲ್ಲೇ ಕಲ್ಲತ್ರ ಕುಡಿದೆಲ್ಲ ಹೋಗಿದ್ದಾರೆ ಅಂತ ಅವರು. ಹೌದು, ಹಾಗೆ ಎಷ್ಟು ನಾವು ಜೋರು ಮಾಡಿದ್ರು ಕೇಳಿ ನಮಗೆ ಬೈತಾರೆ. ಹಾಗೆ ಒಂದು ಸಲ ಪೊಲೀಸರು ಹೇಳಿದ್ರು ಗಂಟೆ ಕೆಳಗೆ ಬಡಿಬೇಕು ಅವರಿಗೆ ಅಂತ. ಯಾರಿಗೆ ಅಂತ ಬಡಿಯೋದಿಲ್ಲ, ಆ ಥರ ಆಗಿದೆ ಇಲ್ಲಿ. ಯಾರು ಎಲ್ಲಿಗೆ ಬಂದಿದ್ರು ಅಂತ ಏನಾದರೂ ಮಾಹಿತಿ? ಇದೇ ಸ್ಥಳಕ್ಕೆ ಬಂದು ಸ್ವಲ್ಪ ಅಲ್ಲಿ ಕಲ್ಲತ್ರ ಕುಡಿಲಿಕ್ಕೆ ಕೂತ್ಕೊಂಡಿದ್ರಂತೆ. ಆನಂತರ ಹೆಂಗಸರೆಲ್ಲ ನೋಡಿದ್ದು ಹೇಳಿದ್ದು. ನಾನು ಬರುವಾಗ ನನ್ನ ಹತ್ರ ಹೇಳಿದರು ಅವರು. ಅದೇ ಮತ್ತು ನೀರಿಗಿಳಿದವರು ಇದೇ ಘಟನೆ ಆಗಿದೆ. ನಾನು ಊಟಕ್ಕೆ ಅಂತ ದೋರ ಹೋಟೆಲ್ಗೆ ಹೋಗಿದ್ದೆ. ಬರುವಾಗ ಇದು ಹಾಗೆ ಆಗಿದೆ. ಎಷ್ಟೊತ್ತಿಗೆ ಸರ್ ಘಟನೆ ಆಗಿತ್ತು? ಮಧ್ಯಾಹ್ನ 1 ಗಂಟೆ ಆಗೋದೇನು. 4 ಮಂದಿ ಇದ್ದರು ಅಂತ ಹೇಳಿದರು ಅವರು, ಹೆಂಗಸರು ಹೇಳಿದ್ದು. ಅದು ಸರ್ ನಮ್ಮ ಮನೆ ಹತ್ತಿರದವರು. ಈಗ 4 ಜನರಲ್ಲಿ ಎಷ್ಟು ಜನ? 3 ಬಾಡಿ ಏನೋ ಸಿಕ್ಕಿದ್ದು. ಈಗ ಒಬ್ಬರು ಬಚಾವಾಗಿದ್ದಾರೆ ರಕ್ಷಣೆಗೆ. ಸರಿಗೆ ಇಲ್ಲಿ ತುಂಬ ರಫ್ ಇರುವಂಥ ಬೀಚ್, ಇಲ್ಲಿ ಹೆಚ್ಚು ಜನ ಟೂರಿಸ್ಟ್ ಬರ್ತಾರೆ. ಇಲ್ಲಿ ಸುರಕ್ಷತಾ ಕ್ರಮಗಳು ಅಂಥದ್ದೇನಿದೆ? ರಫ್ ಅಂತಿಲ್ಲ. ಈಗ ಸ್ವಲ್ಪ ತುಫಾನು ಆಗಿ ಗಾಳಿ ಇರುವಾಗ ರಫ್ ಇರೋದು. ಮತ್ತು ಇವರು ಫೋರ್ಜರಲ್ಲಿ ಮುಂದೆನೇ ಹೋಗ್ತಾರೆ. ಇಷ್ಟು ನೀರಿಗೆ ಹೋಗಿ ಮತ್ತು ಮುಂದೆ ಹೋದವರು ಮುಂದೆನೇ ಹೋಗ್ತಾರೆ. ಹಿಂದೆ ಬರುವ ಇದಿಲ್ಲ. ಎಣ್ಣೆ ಹಾಕ್ಕೊಂಡೆಲ್ಲ ಬರುವವರು, ಹುಡುಗಿಯರನ್ನು ಕರ್ಕೊಂಡು ಬರುವರು, ಕೈ ಹಿಡ್ಕೊಂಡು ಹೋದವರು ಹೋಗುವುದೇ ಹಾಗೆ. ಇಲ್ಲಿಯ ಸ್ಥಳೀಯರು ಹೇಳಿದರೆ ಕೇಳೋದಿಲ್ಲ, ಅವರಿಗೆ ಜೋರು ಮಾಡ್ತಾರೆ. ಇಲ್ಲಿ ಕೋಸ್ಟ್ ಗಾರ್ಡ್ ಅಥವಾ ಯಾವುದಾದ್ರು ಕರಾವಳಿ ಪಡೆಯವರಿದ್ದಾರೆ, ಅವರನ್ನೇ ಸಹ ಕೇರ್ ಮಾಡೋದಿಲ್ಲ. ಕೋಸ್ಟಲ್ ಗಾರ್ಡ್ ಅವರಿದ್ದಾರೆ, ಬರ್ತಾ ಇರ್ತಾರೆ, ಅವರನ್ನು ಕೇರ್ ಮಾಡೋದಿಲ್ಲ. ಅವರು ಕರಾವಳಿ ಪಡೆಯ ಪೊಲೀಸ್ ಇದ್ದರು, ಅವರು ಡೈಲಿ ಇಲ್ಲಿ ಬಂದು ಕೂತ್ಕೊಳ್ತಾರೆ, ಅವರನ್ನು ಇಲ್ಲಿ ಸಹ ಕೇರ್ ಮಾಡೋದಿಲ್ಲ. ಹಾಗೆ ಇದಿಷ್ಟು ಇಲ್ಲಿನ ಸ್ಥಳೀಯರ ಮಾತು. ಒಟ್ಟಾರೆಯಾಗಿ ಏನಂದರೆ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಟೂರಿಸ್ಟ್ ಬರ್ತಾರೆ, ಆದರೆ ಇಲ್ಲಿನ ಸ್ಥಳೀಯರ ಮಾತುಗಳನ್ನು ಅವರು ಕೇಳೋದಿಲ್ಲ. ಈ ಕಾರಣದಿಂದಾಗಿ ಅಲ್ಲಿ ಬೀಚ್ಗೆ ಹೋಗ್ತಾರೆ. ಬೀಚ್ ರಫ್ ಇದ್ದಂಥ ಸಂದರ್ಭದಲ್ಲಿ ಅವರು ನೀರಲ್ಲಿ ಹೋಗುವಂಥದ್ದು. ಇವತ್ತು ಕೂಡ ಅದೇ ರೀತಿಯ ಘಟನೆ ನಡೆದಿದೆ. 3 ಜನ ಮೃತಪಟ್ಟಿದ್ದಾರೆ, ಒಬ್ಬನ ರಕ್ಷಣೆಯನ್ನು ಮಾಡಲಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಹೊಸಬೆಟ್ಟು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.